ಇದಕ್ಕೆ ನೀರು ಹಾಕುವ ಮೂಲಕ ಸ್ವಾಗತ ಉದ್ಘಾಟನೆಯನ್ನು ನೆರವೇರಿಸಿದಂಥ ಎಲ್ಲ ಕೇಳ್ತಾರೆ. ವಿಶ್ವ ಮಹಿಳಾ ದಿನಾಚರಣೆ 2026 ಹಾಗೂ ಸಾಹಿತ್ಯ ಕ್ಯಾಲೆಂಡರ್ ಬಿಡುಗಡೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಇದರ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀಯುತ ಶಿವಮೂರ್ತಿ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಕಾಂತೇಶ್ ಅವರೇ, ವಿಶ್ವ ಮಹಿಳಾ ದಿನಾಚರಣೆ ಇವತ್ತು ಪ್ರಪಂಚದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳಿಗೂ ಸಮಾನವಾಗಿದ್ದೀವಿ ನಾವು ಅನ್ನೋದು ವಿಚಾರದಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಏನೇನು ಹೆಣ್ಮಕ್ಳು ಮಾಡ್ತಾರೋ ಆ ಎಲ್ಲ ಕೆಲಸವನ್ನು ಕೂಡ ಹೆಣ್ಮಕ್ಳು ಮಾಡ್ತಾರೆ. ನಾನು ಮೊನ್ನೆ ಒಂದ್ಸರಿ ಚೈನಾಕ್ಕೆ ಹೋಗಿದ್ದೆ. ಚೈನಾದ ಜನಕ್ಕೆ ಚೈನೀ ಭಾಷೆ ಬಿಟ್ಟರೆ ಯಾವ ಭಾಷೆನೂ ಬರಲ್ಲ. ಹಿಂದಿ ಬರಲ್ಲ, ಇಂಗ್ಲೀಷ್ ಕೂಡ ಬರಲ್ಲ. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಚೈನೀ ಭಾಷೆಯನ್ನು ಗೊತ್ತಿದ್ದಂಥ ಅಲ್ಲಿ ಒಬ್ಬ ಹೆಣ್ಮಗಳು ಯೂನಿವರ್ಸಿಟಿ ಪ್ರೊಫೆಸರ್, ಆಕೆ ಇಂಗ್ಲೀಷಲ್ಲಿ ಪ್ರೊಫೆಸರ್ ಆಗಿತ್ತು. ಅವ್ರು ನಮ್ಮ ಜೊತೆ ಕಳಿಸ್ಕೊಂಡ್ರು ಇಡೀ ಚೈನಾ ತೋರಿಸ್ಬೇಕು ಅಂತ. ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರು. ನನಗೆ ಮಾತಾಡ್ತಾ ಕೇಳಿದೆ ಅವರು, ಈ ಚೈನಾ ಈ ಒಂದು ಊರಿಂದ ಇನ್ನೊಂದು ಊರಿಗೆ ಒಂದು ವಾರ ನಾವು ಅಲ್ಲಿರ್ಬೇಕಾಗತ್ತೆ, ನನ್ನ ಜೊತೆ ಬರ್ತೀಯನಮ್ಮ, ನಾವೆಲ್ಲ 3-4 ಜನ ಗಂಡು ಮಕ್ಕಳಿದ್ದಾರೆ, ನಮ್ಮ ಮನೆಯವರು ಇದ್ದರು, ಬರ್ತೀಯನಮ್ಮ ಅಂತಂದಾಗ ಎಷ್ಟು ಧೈರ್ಯವಾಗಿ ಹೇಳಿದ್ಲು ಹೆಣ್ಮಗಳು ಅಂತಂದರೆ, ಒಂದು ವಾರ ಅಲ್ಲ ಸರ್, ಒಂದು ವರ್ಷ ಬೇಕಾದ್ರೆ ನಿಮ್ಮ ಜೊತೆ ಬರ್ತೀನಿ ಅಂದರೆ ಅಷ್ಟು ಧೈರ್ಯ. ನನ್ನ ಜೀವನವನ್ನು ನಾನು ಸಾಗಿಸ್ಕೊಂಡು ಹೋಗ್ತಾ ಇದ್ದೀನಿ, ನನಗೆ ಯಾರೂ ತೊಂದರೆ ಕೊಡೋಕ್ಕೆ ಸಾಧ್ಯ ಇಲ್ಲ, ಇಷ್ಟು ಆತ್ಮವಿಶ್ವಾಸದಿಂದ ಆ ಹೆಣ್ಮಗಳು ಮಾತಾಡೋದು. ಮತ್ತು ಚೈನಾದಲ್ಲಿ ಆಟೋ ಡ್ರೈವರ್ಗಳಿಂದ ಹಿಡಿದು ಎಂಜಿನಿಯರ್ಗಳ ತನಕನೂ ಕೂಡ ಎಲ್ಲ ಹುದ್ದೆಗಳಲ್ಲೂ ಕೂಡ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾಯಿದ್ದಾರೆ. ಭಾರತದಲ್ಲೂ ಏನು ಕಡಿಮೆ ಇಲ್ಲ. ಭಾರತದ ಹೆಣ್ಮಕ್ಳು ಕೂಡ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ದೇಶಕ್ಕೆ ಸ್ವತಂತ್ರ ತರೋದು ಕೂಡ ಹೋರಾಟ ಮಾಡಿ ಯಶಸ್ವಿಯಾಗಿರುವಂಥ ಕೆಳದಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಇದಕ್ಕೆ ಅನೇಕರನ್ನ ನಾವು ನೆನ್ಕೊಳ್ಕೊತೀವಿ. ಈ ಎಲ್ಲ ಹೆಣ್ಮಕ್ಳು ಕೂಡ ದೇಶ ಮತ್ತು ಧರ್ಮವನ್ನು ಉಳಿಸೋದಕ್ಕೆ ಪೂರ್ಣ ಪ್ರಯತ್ನ ಮಾಡಿ ಯಶಸ್ವಿ ಕೂಡ ಆಗಿದೆ.